ಇಂದು ಗುಲ್ಬರ್ಗ ನಗರದ ಅತಿಥಿ ಗೃಹದಲ್ಲಿ ಕರ್ನಾಟಕ ರಾಜ್ಯ ಮಾದಿಗರ ಮಹಾಸಭಾ ವತಿಯಿಂದ ಇವತ್ತು ವಿಭಾಗೀಯ ಎಲ್ಲ ಕಾರ್ಯಕರ್ತರು ಮುಖಂಡರು ಸಭೆ ಸೇರಿ ದಿನಾಂಕ 5 ಜನವರಿ 2020 ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮಾದಿಗರ ಮಹಾಸಭಾ ಸದಸ್ಯ ಅಭಿಯಾನ ಪ್ರಾರಂಭವಾಗಿ ಪ್ರಾರಂಭ ಮಾಡ್ತಾ ಇದೆ. ಅದಕ್ಕೆ ಇಡೀ 9 ತಾಲೂಕುಗಳಿಂದ ಮಾದಿಗ ಸಮಾಜದ ಎಲ್ಲ ಯುವಕರು, ವಿಚಾರವಂತರು ಮತ್ತು ಸಾಮಾಜಿಕ ಚಿಂತನೆ ಮಾಡುವ ಎಲ್ಲರೂ ಅವತ್ತಿಂದ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ನೋಂದಣಿ ಮಾಡಿ ಅವತ್ತಿನ ದಿವಸ ಎಲ್ಲರೂ ಬಂದು ನೋಂದಣಿ ಮಾಡಿಸಿಂದ ಆ ಕಾರ್ಯಕ್ರಮ ಮೆಸೇಜ್ ಮಾಡಿಕೊಡ್ಬೇಕಂತ ಇಡೀ ಗುಲ್ಬರ್ಗ ಜಿಲ್ಲೆ ಮಾದಿಗರ ಮಹಾಸಭಾ ವತಿಯಿಂದ ಇಡೀ ನಗರದಲ್ಲಿರುವಂಥ ಎಲ್ಲ ಓಣಿಯಲ್ಲಿರುವವರೆಗೂ ನಾನು ಅವತ್ತಿನ ದಿವಸ ಕರೆ ಕೊಟ್ಟು ಅವತ್ತು ಬಂದು ಎಲ್ಲರೂ ನೋಂದಣಿ ಪ್ರಾರಂಭ ಮಾಡಿದಾಗ ಮಾತ್ರ ಇದು ಆಗ್ತದೆ. ಇದಕ್ಕೆ ರಾಜ್ಯದ ನಾಯಕರಂತ ಮುನಿಯಪ್ಪ ಸಾಹೇಬರು ಇದ್ದಾರೆ, ಆರ್ ಬಿ ತಿಮ್ಮಾಪುರು, ಆಂಜನೇಯ ಸಾಹೇಬರು, ಎಲ್ಲ ಹನುಮಂತರು, ಅನೇಕ ನಾಯಕರ ನೇತೃತ್ವದಲ್ಲಿ ಇದು ಮಾದಿಗರ ಸಭಾ ಯಾವುದೇ ಪಕ್ಷ ಭೇದ ಮರೆತು ಈ ಸದಸ್ಯತ್ವ ಮಾದಿಗರ ಮಹಾಸಭೆಗೆ ಎಲ್ಲರೂ ನೋಂದಣಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಇಡೀ ಗುಲ್ಬರ್ಗ ಜಿಲ್ಲಾ ಮಾದಿಗರ ಜನರಿಗೆ ನಾನು ಕಳಕಳಿ ವಿನಂತಿ ಮಾಡ್ತೇನೆ. ನೋಂದಣಿ ಪ್ರಕ್ರಿಯೆ ಹೆಂಗಿರುತ್ತೆ? ನೋಂದಣಿ ಮಾಡೋಕ್ಕೆ ಎಲ್ಲರೂ ತಾವು ಆಧಾರ್ ಕಾರ್ಡ ಮತ್ತು ತಮ್ಮದೊಂದು ಫೋಟೋ ತಂದು ನೋಂದಣಿ ಮಾಡಬೇಕು. ಆಲ್ರೆಡಿ ವೆಬ್ಸೈಟ್ನಲ್ಲೂ ಇದೆ ಅಥವಾ ಮ್ಯಾನ್ಯುವಲ್ಲೂ ಇದೆ. ಅವತ್ತು ಎಲ್ಲರದ್ದು ತಾವು ಆಧಾರ್ ಕಾರ್ಡ್ ಮತ್ತು ಫೋಟೋ ತಂದು ಕೊಟ್ಟರೆ ಒಳ್ಳೇದಾಗುತ್ತೆ. ಆ ಅಭಿಯಾನ ಮಾಡೋದ್ರಿಂದ ಈ ಸಮುದಾಯವನ್ನು ಒಂದು ಬೇರೆ ಸುಮಾರು ಒಂದು 10-20 ವರ್ಷದಿಂದ ಬೇರೆ ಸಮುದಾಯ ತಮ್ಮದೇ ಒಂದು ಪ್ರಬಲತೆ ಅದ. ಈ ಸಮುದಾಯ ಭಾಳಷ್ಟು ದಿನದಿಂದ ಮಾಡಬೇಕು ಅಂತ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಇದು ಸಮಯ ಬಂದ ಎಲ್ಲರೂ ನೋಂದಣಿ ಮಾಡಿದ್ರೆ ಸಮುದಾಯಕ್ಕೆ ಆಗುವಂಥ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಆ ಸಮುದಾಯವನ್ನು ಬಲಿಷ್ಠ ಮಾಡೋದ್ರಲ್ಲಿ ಒಂದು ಅವಕಾಶ ಇರ್ತದೆ ಅಂತ ನನ್ನ ಉದ್ದೇಶದಿಂದ ಇದು ಮಾದಿಗರ ಮಹಾಸಭಾ ಮಾಡಿದ್ದಾರೆ. ನೋಂದಣಿ ಶುಲ್ಕ ನೋಂದಣಿ ಶುಲ್ಕ ಪ್ರತಿಯೊಂದು ಮೆಂಬರು ಸುಮಾರು 500 ರೂಪಾಯಿ ಒಂದು ಮೆಂಬರ್ಶಿಪ್ ಇದೆ. ಆನ್ಲೈನ್ಲೇ ಮಾಡ್ಬೋದು ಅಥವಾ ಆನ್ಲೈನ್ ಇದ್ದರೆ ಭೀ ನೀವು ಆಫ್ಸೆಟ್ನು ಮಾಡ್ಬೋದು. ಅದರಲ್ಲೇ ಇದೆ. ಆವಾಗಿಂದ ವಿತಿನ್ ಮಿನಿಟ್ದಲ್ಲಿ ನಿಮ್ಮ ಫೋಟೋ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಚ್ಚಿ ನೀವು ಯಾವ ಕ್ಷೇತ್ರದಿದ್ರಿ, ಯಾವ ಜಿಲ್ಲಾ ಪಂಚಾಯತ್ ಇದ್ರಿ, ಯಾವ ತಾಲೂಕು ಪಂಚಾಯತ್ ಬೂತ್ ನಂಬರ್ ಹೇಳಿದ್ರೆ ವಿತಿನ್ ಮಿನಿಟ್ದಾಗ ನಿಮ್ಮ ಮೊಬೈಲಲ್ಲಿ ಬಂದು ಫೋಟೋ ಬಂದು ಐ ಕಾರ್ಡ್ ಬಂದುಬಿಡುತ್ತೆ. ಅದಕ್ಕಾಗಿ ತಾವೆಲ್ಲ ಗುಲ್ಬರ್ಗ ನಗರದಲ್ಲಿ ಮತ್ತು 9 ತಾಲೂಕುಗಳಿಂದ ನೋಂದಣಿ ಪಡೆಯಬೇಕು. ಆದಷ್ಟು ಹೆಣ್ಮಕ್ಳು ಹೆಚ್ಚಿನ ನಮ್ದು ಆಗ್ತಾಯಿದ್ರೆ ಮನವಿದ ಆ ಕಾರ್ಯಕ್ರಮ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮ ನೋಂದಣಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಿ ತಮ್ಮಲ್ಲಿ ವಿನಂತಿ. ವಿಜಯ್ ಕುಮಾರ್ ಜಿ ರಾಮಕೃಷ್ಣ. ನಾನು ನಿಮ್ಮನೆ ಹುಡುಗ, ನಿಮ್ಮನೆ ಮಗ. ದಿನಾಂಕ 5/1/2026 ಒಂದು ಮಾದಿಗರ ಮಹಾಸಭೆಯ ಸದಸ್ಯತ್ವ ನೋಂದಣಿ ಅಭಿಯಾನ. ಈ ಒಂದು ಕಾರ್ಯಕ್ರಮ ನಮ್ಮ ಗುಲ್ಬರ್ಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೂ ಅದ್ರ ಬಗ್ಗೆ ಚರ್ಚೆ ಆಯಿತು. ನಾವಾಗಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಲಿ, ನಮ್ಮ ಜಂಟಿ ಅಧ್ಯಕ್ಷರಾಗಲಿ, ನಾವು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು 5ನೇ ತಾರೀಕಂತ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಂದ ಅತಿ ಹೆಚ್ಚಿನ ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬರಿಗೂ ಕೂಡ ಮೆಂಬರ್ಶಿಪ್ ಮಾಡಬೇಕಾಗಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಮೆಂಬರ್ಶಿಪ್ ಆಗಬೇಕು. ನಮ್ಮ ಸಮಾಜದ್ದು ಇಲ್ಲಿವರೆಗೂ ಆಗಿರಲಿಲ್ಲ. ಅದಕ್ಕೆ ಪ್ರತಿಯೊಂದು ಮನೆಯಿಂದ ಕೂಡ ಮೆಂಬರ್ಶಿಪ್ ಆಗಬೇಕಂತ ತಮ್ಮೆಲ್ಲರೂ ಕೂಡ ಕಳಕಳಿ ಮನವಿ ಮಾಡ್ಕೊತೀನಿ. ಇದು ನಾನು ಹೇಳೋದಲ್ಲ, ನಮ್ಮ ರಾಜ್ಯ ನಾಯಕರಾದಂಥ KH ಮುನಿಯಪ್ಪ ಸಾಹೇಬರಾಗಿರ್ಬೋದು, ಆಂಜನೇಯ ಸಾಹೇಬರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಎಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಅವರು ಕೂಡ ಮಾಡ್ತಾ ಇದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಸೊ ಬರ್ತಕ್ಕಂಥ 5ನೇ ತಾರೀಕು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಕೂಡ ಮೆಂಬರ್ಶಿಪ್ ಪಡಿಬೇಕಂತ ತಮ್ಮೆಲ್ಲರೂ ಕೂಡ ಕಳಕಳಿ ಮನವಿ ಮಾಡ್ಕೊತೀನಿ. ಧನ್ಯವಾದ. ಹಾಗೆ ಕೂಡ ಇದ್ಯಾವುದು ಕೂಡ ಪಕ್ಷ ಅಲ್ಲ, ಎಲ್ಲ ಕೂಡ ಪಕ್ಷಾತೀತವಾಗಿ ಇದೊಂದು ಕಾರ್ಯಕ್ರಮ ಇದೆ. ಎಲ್ಲ ಕಡೆ ಎಲ್ಲರೂ ಕೂಡ ಇದ್ದಾರೆ. ಇದರಲ್ಲಿ ಬೇರೆ ಬೇರೆ ಪಕ್ಷದವರು ಇದ್ದಾರೆ. ನಾಟ್ ಓನ್ಲಿ ಬರೀ ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಂತಲ್ಲ, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಾವೆಲ್ಲರೂ ಕೂಡ ಕಳಕಳಿ ಮತ್ತೊಮ್ಮೆ ಕಳಕಳಿ ಮಾಡ್ತೀವಿ. ಕಾರ್ಯಕ್ರಮ ನಡೆಯೋ ಸ್ಥಳ 5ನೇ ತಾರೀಕು ಬೆಳಗ್ಗೆ 11 ಗಂಟೆಯಲ್ಲಿ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕಂತ ಹೇಳಿ ತಾವೆಲ್ಲರೂ ಕೂಡ ಮೆಂಬರ್ಶಿಪ್ ಆಗಬೇಕಂತ ತಾವೆಲ್ಲರೂ ಕೂಡ ಕಳಕಳಿ ಮನವಿ ಮಾಡ್ಕೊಳ್ತೀವಿ. ನಮಸ್ಕಾರ. ನನ್ನ ಹೆಸರು ಗೋಪಾಲರಾವ್ ಕಟ್ಟಿಮನಿ ಚಿಂಚೋಳಿ ಅಂತ. ಈಗಾಗಲೇ ನನ್ನನ್ನು ರಾಜ್ಯದ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪನವರು ಜಿಲ್ಲಾ ಅಧ್ಯಕ್ಷರಂತ ನೇಮಕ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಲಬುರಗಿ ಪ್ರವಾಸಿ ಮಂದಿರದಲ್ಲಿ ವಿಭಾಗೀಯ ಜಂಟಿ ಕಾರ್ಯದರ್ಶಿಗಳು, ವಿಭಾಗೀಯ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ನಾಯಕರುಗಳ ಕರೆಗೆ ಹೋಗೊಟ್ಟು ಇವತ್ತು ಮುಂಬರ್ತಕ್ಕಂಥ ಇನ್ನು 26ನೇ ವರ್ಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಬ್ಬ ಮಾದಿಗರಿಗೂ ಒಂದು ಸದಸ್ಯತ್ವ ಅಭಿಯಾನವನ್ನು ವಿಭಾಗೀಯ ಮಟ್ಟದಲ್ಲಿ
ಹಮ್ಮಿಕೊಂಡಿರ್ತಕ್ಕಂಥ 5ನೇ ತಾರೀಕೇನಿದೆ ಅವತ್ತು ಇಡೀ ಗುಲ್ಬರ್ಗ ನಗರವನ್ನು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಯುವತಿಯರು ಬುದ್ಧಿಜೀವಿಗಳು ಎಲ್ಲರೂ ಏನಪ್ಪ ಅಂತಂದರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಆ ಭಾಗಿಯಾಗುವುದರ ಮುಖಾಂತರ ಅಂದಿನ ಸದಸ್ಯತ್ವ ಅಭಿಯಾನವನ್ನು ವಿಭಾಗೀಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳು ಉದ್ಘಾಟನೆಯೊಂದಿಗೆ ತಾವು ಕೂಡ ಸದಸ್ಯತ್ವವನ್ನು ಹೊಂದಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥದ್ದು ತಮ್ಮ ಮೂಲಕ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರೇನಪ್ಪ ಅಂತಂದ್ರೆ 5ನೇ ತಾರೀಕು ನಡೀತಕ್ಕಂಥ ಕಾರ್ಯಾಗಾರ ಏನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲರೂ ಚಾಚು ತಪ್ಪದೆ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಇಡೀ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ಸದಸ್ಯತ್ವ ಅಭಿಯಾನ ಕೂಡ ಅವತ್ತೇ ಪ್ರಾರಂಭ ಆಗ್ತದ. ಅದಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕನ್ನುವಂಥ ಕಳಕಳಿ ಮಾಡ್ತಾ ಇದ್ದೀನಿ. ಒಂದು. ಎರಡನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರುಗಳಾದಂಥ KH ಮುನಿಯಪ್ಪನವರಾಗಿರ್ಬೋದು, ಇವತ್ತು ಗೋವಿಂದ ಕಾರಜೋಳ ಆಗಿರ್ಬೋದು, A ನಾರಾಯಣ ಸ್ವಾಮಿ ಆಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಎಲ್ಲ ಹನುಮಂತಯ್ಯನವರಾಗಿರ್ಬೋದು, ಅವರೆಲ್ಲರೂ ವಿವಿಧ ಪಕ್ಷದಲ್ಲಿದ್ದರೂ ಕೂಡ ಇವತ್ತು ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನ ಕೊಟ್ಟಾರ. ಅದರ ಪ್ರಯುಕ್ತವಾಗಿ ನಾವೆಲ್ಲರೂ ಗುಲ್ಬರ್ಗಾದಲ್ಲಿ ಎಲ್ಲ ಪಕ್ಷಭೇದ ಮರೆತು ನಾವೆಲ್ಲರೂ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ನಾವು ಸಂಪೂರ್ಣವಾಗಿ ಸದೃಢ ಆಗಲಿಕ್ಕೆ ಅವಕಾಶ ಇದೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇದ್ದೀವಿ. ಈಗ ನೋಂದಣಿಗೆ 500 ರೂಪಾಯಿ ಶುಲ್ಕ ಇಟ್ಟಿದ್ದೀರಿ. ಕೆಲವೊಬ್ರು ಬಡವರು ಇರ್ತಾರೆ, 4-5 ಜನ ಇರ್ತಾರೆ, ಅವ್ರಿಗೆ ಭಾರ ಆಗಲ್ವಾ? ಇಲ್ಲ, ಇದು ಅತ್ಯಂತ ಬಹಳ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಕೂಡ 1,000 ಅಲ್ಲ 10,000 ಸದಸ್ಯತ್ವ ಫೀಸ್ ಇಟ್ಟಾರ. ಆದರೆ ನಮ್ಮ ಸಮುದಾಯ ಬಲಿಷ್ಠವಾಗಿಲ್ಲ. ಆ ಸಮುದಾಯಕ್ಕೆ ಏನಪ್ಪ ಅಂದ್ರೆ ತಕ್ಕಂತೆ 500 ಇಟ್ಟಿರ್ತಕ್ಕಂಥ ಸಮಂಜಸ ಇದೆ ಅಂತ. ಎಲ್ಲ ಮಾದಿಗ ಸಮಾಜದ ಹಿರಿಯರು ಹಾಗೂ ಯುವಕರು ಎಲ್ಲ ಸೇರಿಕೊಂಡು ಒಂದು ವೇದಿಕೆ ಹಮ್ಮಿಕೊಂಡು ಇವತ್ತು ಒಂದು ಡಿಸೈಡ್ ಮಾಡಿದ್ವಿ. ಎಲ್ಲರೂ ಇವತ್ತು ಬರ್ತಕ್ಕಂಥ ಇವತ್ತಿನ ದಿನ ಸದಸ್ಯತ್ವ ಅಭಿಯಾನ 5ನೇ ತಾರೀಕು ರಂಗಮಂದಿರದಲ್ಲಿ ಏನು ಎಲ್ಲ ಹಿರಿಯರು ಸೇರಿ ಹಮ್ಮಿಕೊಂಡಿದ್ದಾರೆ. ಆ ಸದಸ್ಯತ್ವಕ್ಕೆ ಅಭಿಯಾನಕ್ಕೆ ಎಲ್ಲ ತಾಲೂಕಾ ಮಟ್ಟದಿಂದ ಎಲ್ಲ ನಗರದ ಎಲ್ಲ ವಾರ್ಡಿನಿಂದ ಎಲ್ಲ ಪ್ರತಿಯೊಬ್ಬರು ಯುವಕರು ಯುವತಿಯರು ಹಾಗೂ ಹಿರಿಯರು ಬುದ್ಧಿಜೀವಿಗಳು ಎಲ್ಲರೂ ಬಂದು ಈ ಸದಸ್ಯತ್ವವನ್ನು ನೋಂದಣಿಸಬೇಕಂತೇಳಿ ಎಲ್ಲ ನಮ್ಮ ನಾಗರಿಕ ಮಾದಿಗ ಸಮಾಜದಲ್ಲಿ ಎಲ್ಲರಿಗೆ ಮಾದಿಗ ಸಮಾಜದವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಹಿರಿಯರಂಥ ನಮ್ಮ ವಿಜಯಕುಮಾರ್ ಜಿ ಅವರು ನಮ್ಮ ಇದು ಮಹಾಸಭಾದ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದೇ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಗೋಪಾಲ್ ಕಟ್ಟಿಮನಿಯವರು, ಶ್ಯಾಮ್ ನಾಟೇಕರ್ ಅವರು, ಪರಮೇಶ್ವರ್ ಖಾನಾಪುರ್ ಅವರು ಹಾಗೂ ವಿಜಯಕುಮಾರ್ ಅಡಿಕಿ ಸೇಡಮ್ಮ ವತಿಯಿಂದ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಅಭಿಪ್ರಾಯದಂತೆ ಈ ಮಾದಿಗ ಸಮಾಜದ ಎಲ್ಲ ಹಿರಿಯರು ಗೋವಿಂದ ಕಾರಜೋಳ ಆಗಿರ್ಬೋದು, ನಾರಾಯಣ ಸ್ವಾಮಿ ಆಗಿರ್ಬೋದು, ಮುನಿಯಪ್ಪ ಸಾಹೇಬರಾಗಿರ್ಬೋದು, ಆಂಜನೇಯ ಸಾಹೇಬರಾಗಿರ್ಬೋದು ಹಾಗೂ ತಿಮ್ಮಾಪುರ ಸಾಹೇಬರ ಎಲ್ಲರೂ ಜಂಟಿಯಾಗಿ ಒಕ್ಕಟ್ಟಿನಿಂದ ಇವತ್ತಿನ ದಿನ ಏನು ವೇದಿಕೆ ಮಾಡಿದ್ದಾರೆ. ಭಾಳ ಖುಷಿಯಾಗ್ಯದ. ಎಲ್ಲ ಯುವಕರು ಸಹ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಇದೆಲ್ಲರೂ ಒಕ್ಕಟ್ಟದಿಂದ ಎಲ್ಲ ಯುವಕರು ಸೇರಿ ಇದೊಂದು ನೋಂದಣಿಯನ್ನು ಯಶಸ್ವಿಗೊಳಿಸೋಣ. ತಾವೆಲ್ಲರೂ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ತಾವೆಲ್ಲರೂ ಬಂದು ಎಲ್ಲರೂ ನೋಂದಣಿಸಬೇಕಂತೇಳಿ ಈ ಮುಖಾಂತರ ತಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಧನ್ಯವಾದಗಳು.